ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿತಕ್ಕೆ 7 ಮಂದಿ ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತ ಲೋಕಾಯುಕ್ತ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ವರದಿ ಕೇಳಲಾಗಿದೆ. ಲೋಕಾಯುಕ್ತ ವರದಿ ಕೇಳಿದ್ದಾರೆ. ಘಟನಾ ಸ್ಥಳಕ್ಕೆ ಮಧ್ಯಾಹ್ನ ಭೇಟಿ ನೀಡಲಿರುವಂತ ಲೋಕಾಯುಕ್ತ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸವಿಸ್ತಾರವಾದ ವರದಿಯನ್ನ ಕೇಳಿದ್ದಾರೆ. ಘಟನಾ ಸ್ಥಳಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮಧ್ಯಾಹ್ನ ಭೇಟಿ ನೀಡ್ತಾರೆ. ಅವರು ಕೂಡ ಪರಿಶೀಲನೆ ಮಾಡ್ತಾರೆ. ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಸಚಿವರು. ಪರಿಶೀಲನೆ ನಡೆಸಿದಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಅಧಿಕಾರಿಗಳ ಜೊತೆ ಬಂದು ಪರಿಶೀಲನೆ ಮಾಡಿ ಹೋಗಿದ್ರು. ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಘಟನೆಯ ಬಗ್ಗೆ ವರದಿ ಕೇಳಿದ್ದಾರೆ ಲೋಕಾಯುಕ್ತರು. ಅಮಾಯಕರ ಜೀವ ಬಲಿ ತೆಗೆದುಕೊಂಡಿದ್ದರ ಬಗ್ಗೆ ವರದಿ ನೀಡಬೇಕಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ. ಯಾಕೆ ಇಂತಹ ಅನಾಹುತ ಆಯಿತು ಅನ್ನೋದ್ರ ಬಗ್ಗೆ, ಜೊತೆಗೆ ಅನಾಹುತ ಆದ ನಂತರ 7 ಮಂದಿ ಮೃತಪಟ್ಟಿರೋದು, ಇದು ಕಳಪೆ ಕಾಮಗಾರಿ ಅನ್ನುವಂತ ಆರೋಪ ಇದೆ. ಜೊತೆಗೆ ಹಳೆ ಕಾಂಪೌಂಡ್ ಅಂತ ಕೂಡ ಹೇಳ್ತಿದ್ದಾರೆ ಸಚಿವರು. ಹೀಗಾಗಿ ನಿಜಕ್ಕೂ ಈ ಘಟನೆಯ ಒಂದಷ್ಟು ಸತ್ಯಾಸತ್ಯತೆಗಳು ಗೊತ್ತಾಗಬೇಕಿದೆ, ಬಯಲಾಗಬೇಕಿದೆ. 7 ಮಂದಿ ಅಮಾಯಕ ಜೀವಗಳು ಬಲಿಯಾಗೋದಕ್ಕೆ ನಿಜಕ್ಕೂ ಅಲ್ಲಿ ಕಾರಣ ಏನು? ಆ ಒಂದು ಕಾಂಪೌಂಡ್ಗೆ ಮಳೆ ನೀರು ರಭಸವಾಗಿ ನುಗ್ಗಿದ್ರಿಂದ ಕಾಂಪೌಂಡ್ ಕುಸಿತ ಆಯಿತು ಅನ್ನೋದೇ ಆದರೆ ಅದು ಯಾವ ಮಟ್ಟಕ್ಕೆ ಕಾಂಪೌಂಡ್ ಗಟ್ಟಿ ಇತ್ತು? ಹಾಗಾದ್ರೆ ಒಂದು ಮಳೆಗೆನೆ ಕಾಂಪೌಂಡ್ ಕುಸಿತ ಆಗ್ಬಿಡುತ್ತೆ ಅಂದ್ರೆ ಅದು ಕಳಪೆ ಕಾಮಗಾರಿನ, ಹಳೆ ಕಾಂಪೌಂಡ, ಎಲ್ಲದ್ರ ಬಗ್ಗೆನೂ ಕೂಡ ಒಂದು ವರದಿಯನ್ನ ಕೊಡಬೇಕು ಅಂತ ಲೋಕಾಯುಕ್ತ ಅಧಿಕಾರಿಗಳು ಕೇಳಿದ್ದಾರೆ. ಮಧ್ಯಾಹ್ನದಷ್ಟೊತ್ತಿಗೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಸದ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಒಂದನ್ನ ರೆಡಿ ಮಾಡಿಕೊಳ್ಬೇಕಿದೆ. ಇದಕ್ಕೆ ಯಾವುದೇ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಆಗಿದ್ರೂ ಕೂಡ ಅದು ಸಾಬೀತಾಗಿದ್ದೇ ಆದ್ರೆ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸೋದಂತೂ ಗ್ಯಾರಂಟಿ. ಕಾರಣ ಇಂಜಿನಿಯರ್ಸ್ ಇರ್ಬೋದು, ಅಥವಾ ಇದನ್ನ ವಿನ್ಯಾಸಗೊಳಿಸಿದವರು, ಅಥವಾ ಈ ಒಂದು ಕಾಂಪೌಂಡ್ ಕಟ್ಟುವಂತ ಸಂದರ್ಭದಲ್ಲಿ ಯಾರ್ಯಾರು ಇದ್ರಲ್ಲ ಆ ಸಂದರ್ಭದಲ್ಲಿ ಏನೇನು ಬಳಕೆ ಮಾಡಿದ್ದಾರೋ ಅದೆಲ್ಲವೂ ಕೂಡ ಕಳಪೆ ಆಗಿತ್ತು ಅನ್ನೋದೇ ಆದರೆ, ಸಾಬೀತುಪಡಿಸಿದ್ದೇ ಆದಲ್ಲಿ ಅವರನ್ನ ತಲೆದಂಡ ಮಾಡೋದಂತೂ ಗ್ಯಾರಂಟಿ. ಸದ್ಯ ನೀವು ಗ್ಯಾರಂಟಿ ನ್ಯೂಸ್ನಲ್ಲಿ ರಿಯಾಲಿಟಿ ಚೆಕ್ ಅನ್ನು ಕೂಡ ಗಮನಿಸಿದ್ರಿ. ಕಾಂಪೌಂಡ್ ಕುಸಿತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ, ಅಂದ್ರೆ ಮಳೆ ನೀರು ಏಕಾಏಕಿಯಾಗಿ ರಭಸವಾಗಿ ನುಗ್ಗಿದ್ರಿಂದ ಆ ಕಾಂಪೌಂಡ್ ಕುಸಿದಿದೆ ಅಂತ. ಹಾಗಾದ್ರೆ ಮೊದಲಿಗೆ ಶಿಥಿಲಾವಸ್ಥೆಯಲ್ಲಿ ಇತ್ತ ಕಾಂಪೌಂಡು, ಹಾಗಾಗಿನೇ ಮಳೆ ನೀರು ನುಗ್ಗಿದ ತಕ್ಷಣ ಕುಸಿತ ಆಯ್ತಾ? ಅಥವಾ ಮೊದಲಿಂದ ಚೆನ್ನಾಗಿದ್ದು ಒಂದೇ ಮಳೆಗೆನೆ ಕಾಂಪೌಂಡ್ ಕುಸಿತ ಆಯ್ತು ಅಂದ್ರೆ ಅದು ಯಾವ ಮಟ್ಟಕ್ಕೆ ಕಾಂಪೌಂಡ್ ಕಟ್ಟಿದ್ರು? ಸಹಜವಾಗಿನೇ ಇಷ್ಟೆಲ್ಲ ಪ್ರಶ್ನೆಗಳು ರೈಸ್ ಆಗುತ್ತೆ. ಮತ್ತೊಂದು ಕಡೆಗೆ 7 ಮಂದಿ ಮೃತಪಟ್ಟಿದ್ದು, ಪಾಪ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದಂಥವ್ರು. ಬರೀ ಅವರೇನೋ ಬೆಂಗಳೂರವರೇ ಅಲ್ಲ, ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ತಮ್ಮ ಜೀವನವನ್ನ ಕಟ್ಕೊಂಡಂತ ವ್ಯಾಪಾರಸ್ಥರು. ಸದ್ಯ ಅವರ ಮೃತದೇಹಗಳನ್ನು ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿ ಅವರವರ ಮನೆಗೆ ಮೃತದೇಹವನ್ನು ಕಳಿಸ್ಕೊಡುವಂಥ ಕೆಲಸವೂ ಕೂಡ ಆಗಿದೆ. ಬಟ್ ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಂಡಂಥ ಈ ಒಂದು ಬೌರಿಂಗ್ ಆಸ್ಪತ್ರೆಯ ದುರಂತ ಏನಿದೆ, ಸಾಕಷ್ಟು ಅನುಮಾನಗಳನ್ನು ಕೂಡ ಹುಟ್ಟು ಹಾಕಿದೆ. ಸದ್ಯ ಸಚಿವರೇನೋ ಭರವಸೆ ಕೊಟ್ಟಿದ್ದಾರೆ ನಿಜ, ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಎಲ್ಲ ಕೂಡ ನಾವು ಕೊಡ್ತೀವಿ, ಏನಾಯಿತು ಏನು ಕತೆ ಅಂತ. ಬಟ್ 7 ಮಂದಿಯ ಜೀವ ಬಲಿ ಪಡೆದುಕೊಂಡಿದೆ ಈ ಕಾಂಪೌಂಡ್. ಇದೇ ಅಂತ ಅಲ್ಲ, ರಾಜ್ಯದಾದ್ಯಂತ ಎಲ್ಲೆಲ್ಲಿ ಕಳಪೆ ಕಾಮಗಾರಿಗಳಾಗಿದ್ದಾವೋ ಅವೆಲ್ಲವೂ ಕೂಡ ಬಯಲಿಗೆ ಬರೋದೆ ಇಂಥ ರಣ ಮಳೆ ಆದಂಥ ಸಂದರ್ಭದಲ್ಲಿ. ಎಲ್ಲಿ ಯಾವ ರೀತಿ ಟಾರ್ ಹಾಕಿದ್ದಾರೆ, ಯಾವ ರೀತಿ ಕಾಂಪೌಂಡ್ ಕಟ್ಟಿದ್ದಾರೆ, ಯಾವ ರೀತಿ ಕಳಪೆ ಗೋಡೆ ನಿರ್ಮಾಣ ಮಾಡಿದ್ದಾರೆ, ಸೇತುವೆ ನಿರ್ಮಾಣ ಮಾಡಿದ್ದಾರೆ, ಅದೆಲ್ಲವೂ ಗೊತ್ತಾಗೋದೇ ಮಳೆಯಿಂದಾಗಿ. ಸದ್ಯ ಇವತ್ತು ಮಧ್ಯಾಹ್ನ ಲೋಕಾಯುಕ್ತ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ಕೊಡ್ತಾರಂತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಜಯ್ ಕುಮಾರ್. ಅಜಯ್, ಮಧ್ಯಾಹ್ನದಷ್ಟೊತ್ತಿಗೆ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ವರದಿಯನ್ನು ಕೂಡ ಕೇಳಿದ್ದಾರಂತೆ. ವರದಿ ಸಿದ್ಧ ಆಗೋದು ಯಾವ ಕಾಲಕ್ಕೆ ಸಿಗುತ್ತಾ? ಮತ್ತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗೇನು ಅಪ್ಡೇಟ್ ಇದೆ ಸದ್ಯಕ್ಕೆ? ಖಂಡಿತವಾಗ್ಲೂ ಸೌಖ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ನಿನ್ನೆ ಏನೊಂದು ದುರ್ಘಟನೆ ನಡೆದಿತ್ತು ಆ ಒಂದು ಸ್ಥಳಕ್ಕೂ ಕೂಡ ಭೇಟಿಯನ್ನ ಕೊಡ್ತಾರೆ. ಭೇಟಿ ನೀಡಿ ಇಲ್ಲೂ ಕೂಡ ಪರಿಶೀಲನೆಯನ್ನ ಮಾಡ್ತಾರೆ ಕಂಪ್ಲೀಟ್ ಆಗಿ. ಆ ನಂತರ
ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಯಾರ ಲೋಪ ಇದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿನ ಅಧಿಕಾರಿಗಳಿಗೂ ಕೂಡ ಕ್ಲಾಸ್ ತಗೊಳ್ತಾರೆ. ಯಾಕಂದ್ರೆ ಆ ಘಟನೆ ಆಗೋಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಬಾರಿ ಹೇಳಿದ್ರು ಅನ್ನೋ ಒಂದು ಮಾತುಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬರ್ತಾರೆ ಮತ್ತೆ ಅವರ ಏನು ವೈದ್ಯಕೀಯ ಇಲಾಖೆ ಏನಿದೆ ಈಗ ಅವ್ರಿಗೂ ಕೂಡ ಈಗಾಗಲೇ ಏನು ವರದಿಯನ್ನ ಕೊಡಿ, ಯಾರಿದ್ರಲ್ಲಿ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ವರದಿಯನ್ನು ಕೂಡ ನೀವು ಕೊಡಬೇಕು ಅಂತ ಹೇಳಿ ಈಗಾಗಲೇ ಲೋಕಾಯುಕ್ತರು ಕೂಡ ಈಗಾಗಲೇ ಹೇಳಿರುವಂತದ್ದು. ಸೊ ಹೀಗಾಗಿ ಇಲ್ಲಿ ಕೂಡ ವರದಿಯನ್ನ ನಾವು ಪ್ರಿಪೇರ್ ಮಾಡ್ತೀವಿ ಅಂತಾನು ಕೂಡ ಈಗಾಗಲೇ ಸಚಿವರು ಕೂಡ ಹೇಳಿರುವಂತದ್ದು. ಅದಕ್ಕೆ ಒಂದು ಕಮಿಟಿಯನ್ನ ರಚನೆ ಮಾಡ್ತೀವಿ, ಆನಂತರ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸ್ತೀವಿ ನನ್ನ ಮಾತನ್ನು ಕೂಡ ಹೇಳಿದ್ರೆ. ಸೊ ಹೀಗಾಗಿ ಈ ಒಂದು ವರದಿ ಬಂದ ನಂತರದಲ್ಲಿ ಯಾರ ಲೋಪ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗತ್ತೆ. ಈಗಾಗಲೇ ಆ ಲೋಕಾಯುಕ್ತ ಟೀಮು ಏನ್ ಈಗಾಗಲೇ ಆಗಮಿಸಿ ಪರಿಶೀಲನೆ ಸಹ ಮಾಡುವಂತ ಕೆಲಸಕ್ಕೂ ಸಹ ಮುಂದಾಗಿದ್ರೆ ಅಂತ ಹೇಳ್ಬೋದು ಸತ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಮಾಹಿತಿಗೆ.